ಏನಾಯ್ತು? ನೇಲ್ ಪಾಲಿಶ್ ಹಚ್ಚಿದ್ದ ಬಾಬುಗೆ? ಓ ಗಾಡ್. ಚಲೋ ಪಾಪಿಟ್. ಅದು ನಾಳೆ ಲಾಸ್ಟ್ ಎಕ್ಸಾಮ್, ನಾಳೆ ಸ್ಕೂಲ್ ರಜೆ, ನಾಳೆ ಒಂದೇ ದಿನ ಅದ್ವಿನ್ಗೆ ಸ್ಕೂಲ್. ಆಯ್ತು, ಕಡೆಗೆ ಸ್ಕೂಲ್ ಹಾಲಿಡೇ. ಹೋಲಿ 25th ಹೋಲಿ ಆಡೋದು. ಅಜ್ಜಯ್ಯ ಬಪ್ಪುದ? ಅಜ್ಜಯ್ಯ ಬತ್ತಿಲ್ಲಂತೆ. ಡಾರ್ಲಿಂಗ್ ಆರ್ನಂಗೆ ನಾಳೆ ಸ್ಕೂಲ್ ರಜೆ ಅಂತಪ್ಪ. ಅಜ್ಜಿ ಕಜ್ಜೆ ಮಾಡಿ ಕೊಡ್ತಾಳದಲ್ಲಿ ಅಜ್ಜಿ ಇಷ್ಟ ಅವರೊಳಗೆ ಎತ್ತಿ ಅವ್ರೆ. ಅದಕ್ಕೆ ನಿಂಗೆ ಅಜ್ಜ ಇಷ್ಟನಾ? ಅದಕ್ಕೆ ನಿಂಗೆ ಅಜ್ಜಿ ಇಷ್ಟನಾ? ನಿಂಗೆ ಅಜ್ಜ ಇಷ್ಟನಾ? स्लोली बेटा. पाइप नहीं है क्या? अरे हाँ पाइप ಇಲ್ಲ ಅಂತ ಅತ್ತಾ ಟ್ರೈ ಮಾಡ ಎಲ್ಲದು ಟ್ರೈ ಮಾಡ್ಕಲ್ಲ, ಎಲ್ಲದು ಗೊತ್ತಿರ್ಕ. ವೆರಿ ಗುಡ್. ಅದ್ವಿನ್ಗೆ ಇವತ್ತು ಸ್ಕೂಲ್ ರಜೆ ಇತ್ತು. ನಾಳೆ ಅವನಿಗೆ ಸ್ಕೂಲ್ ಲಾಸ್ಟ್ ಡೇ. ಸೊ ಹಾಗೆ ಅವನ ಬಾಯಿ ಡ್ರೈ ಆಗ್ತಾ ಬರೋದು ತುಟಿ. ಸೊ ಹಾಗಾಗಿ ಎಳ್ನೀರನ್ನು ಕುಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಮಕ್ಕಳಿಗೋಸ್ಕರ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಅಂದರೆ ಮೊದಲೊಮ್ಮೆ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಸೊ ಈ ರೆಸಿಪಿ ಬಂದು ಮಹಾರಾಷ್ಟ್ರದಲ್ಲೇ ತುಂಬಾ ಫೇಮಸ್ಸು. ನಾವು ಒಬ್ಬಟ್ಟನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಪೂರನ್ ಪೋಳಿ ಅಂತ ಹೇಳಿ ಮಾಡ್ತಾರೆ. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇವತ್ತು ಮಕ್ಕಳಿಗೋಸ್ಕರ ಅದನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆಯನ್ನು 1/4 kg ಆಗುವಷ್ಟು ನೆನೆಸಿಟ್ಕೊಂಡಿದ್ದೆ. ಇವಾಗ ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಹಳದಿ ಪೌಡರ್ ಮತ್ತು ಉಪ್ಪನ್ನು ಸೇರಿಸಿ ನಾನಿದನ್ನು ಚೆನ್ನಾಗಿ ಕುಕ್ ಮಾಡ್ಕೋತೀನಿ. ಒಂದು 5ರಿಂದ 6 ವಿಸಿಲನ್ನು ತೆಗೆದುಕೋತೀನಿ. ಇನ್ನು ಕುಕ್ ಮಾಡುವಾಗ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಕುಕ್ ಮಾಡಿಕೊಂಡು ಇನ್ನೊಂದು ಕಡೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋತೀನಿ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಪೂರನ್ ಪೋಳಿಗೆ ಗೋಧಿ ಹಿಟ್ಟನ್ನು ಮೇಯ್ನಾಗಿ ಯೂಸ್ ಮಾಡ್ಕೋತಾರೆ. ಸೊ ಇಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಮೈದಾ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಸೊ ಯಾಕಂದರೆ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಅಳತೆ ಹೇಳಬೇಕಾದ್ರೆ 1.5 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಕಲ್ಲರ್ಗೆ ಸ್ವಲ್ಪ ಹಳದಿ ಪೌಡರನ್ನು ಸೇರಿಸಿ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆ ಹಾಕಿ ಹಾಗೆ ಮುಚ್ಚಿಡ್ತೇನೆ. ಸೊ ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ, ಯಾಕಂದರೆ ಹೂರ್ಣನ ರೆಡಿ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಅಷ್ಟರೊಳಗಡೆ ಆರ್ನ ಬರೋ ಟೈಮ್ ಆಯಿತು. ಬೇರೆ ಕೆಲಸ ಇರುತ್ತಲ್ವ, ಅದೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಆಗಿಬಿಡುತ್ತೆ. ಸೊ ಹಾಗೆ ಈ ನಡುವೆ ನಾನು ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡುವಂಥ ಡೈಲಿ 12ನೇ ಫ್ಲೋರಿಂದ ಕೆಳಗಡೆ ತನಕ ನಾವು ನೆಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ನನ್ನ ಜೊತೆ ಅದ್ವಿನ್ ಕೂಡ ಇದ್ದೆ, ಇವಾಗ ರಜೆ ಅಲ್ಲ. ಸೊ ಹಾಗಾಗಿ ತುಂಬ ಒಂದು 4 ದಿನದಿಂದ ಮಾಡ್ತಾಯಿದ್ದೀನಿ. ಸೊ ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ಸೊ ಇವಾಗ ಆನಂದ್ ಕರ್ಕೊಂಡು ಬರ್ಲಿಕ್ಕಂತ ಹೊರಟೆ. ಚಾಕ್ಲೇಟ್ ಎಂತ ಕೊಟ್ಟದ್ದು ನಿಂಗೆ?
ನಿನ್ನ ಫ್ರೆಂಡಿನ ಬರ್ತಡೇನಾ? ದಿನ ಒಂದೊಂದು ಬರ್ತಡೇ ಇರುತ್ತಲ್ಲ. ನಾನು ಚಲೋ ಬೈಕ್ ಇಲ್ಲಿದ್ದಾವ. ಮನೆಗೆ ಬಂದು ಕುಕ್ ಮಾಡಿರುವಂತಹ ಈ ಕಡಲೆಬೇಳೆಯನ್ನು ಒಂದು ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋತೀನಿ. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಯಾಕಂದರೆ ನಾನಿಲ್ಲಿ ಸಾಫ್ಟಾಗಿ ಒಂದು 5ರಿಂದ 6 ವಿಸಿಲ್ ತೆಗೆದುಕೊಂಡಿದ್ದೀನಿ. ಸೊ ಹಾಗಾಗಿ ಸಾಫ್ಟಾಗಿತ್ತು, ಸ್ಮ್ಯಾಶ್ ಮಾಡ್ಕೊಳ್ಳಿಕ್ಕೂ ಈಸಿಯಾಗಿತ್ತು. ನೀರಿನ ಅಂಶ ನಾನು ಹಾಗೆ ಬಿಟ್ಟಿದ್ದೀನಿ, ಯಾಕಂದರೆ ಇವಾಗ ನಾನು ಇದನ್ನು ಬಾಯ್ಲ್ ಮಾಡ್ತೀನಲ್ವ, ಅದು ತನ್ನಷ್ಟಕ್ಕೆ ಡ್ರೈ ಆಗ್ತಾ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿದಾಯಿತು. ಇವಾಗ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 kg ಆಗುವಷ್ಟು ನಾನಿಲ್ಲಿ ಕಡಲೆ ಬೇಳೆಯನ್ನು ತೆಗೆದುಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ರುಚಿ ನೋಡಿಕೊಂಡು ನಾವು ಬೆಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಡಬ್ಬಿ ಬೆಲ್ಲ ಅಂತಾರಲ್ಲ, ಸಕ್ಕರೆ ಬೆಲ್ಲ, ಅದನ್ನು ತೆಗೆದುಕೊಂಡಿದ್ದೀನಿ. ಯಾವುದೇ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಇನ್ನು ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಬೇರೆ ಕೆಲಸ ಕೂಡ ಮಾಡ್ಕೋಬೋದು. ಅದು ತನ್ನಷ್ಟಕ್ಕೆ ಕೊದ್ದು ಗಟ್ಟಿಯಾಗಿಬಿಡತ್ತೆ. ಅವಾಗವಾಗ ಇದನ್ನು ಈ ರೀತಿ ಮಿಕ್ಸ್ ಕೂಡ ಮಾಡ್ತಾನೆ ಇರಬೇಕು. ಸೊ ಅಷ್ಟರೊಳಗಡೆ ಮಕ್ಕಳೆಲ್ಲ ಊಟ ಮಾಡಿ ಮುಗಿಸಿ ಎಲ್ಲ ಆದಮೇಲೆ ನಾನು ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಷ್ಟೇ ಟೈಮ್ ಹಿಡಿದ್ರೂ ಕೂಡ ಅಷ್ಟೇ ರುಚಿಯಾದ ತಿಂಡಿನ ನಾವು ತಿನ್ಬೋದು. ಇವಾಗ ಇದು ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ. ನೋಡಿದ್ರಲ್ಲ, ಈ ರೀತಿಯಾಗಿ ಅದು ದಪ್ಪ ಆಗ್ತಾ ಬರುತ್ತೆ. ಇವಾಗ ಉಂಡೆ ಮಾಡಲಿಕ್ಕೂ ಕೂಡ ಆಗುತ್ತೆ. ಆದರೆ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ಹಾಗೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಆವಾಗ ಉಂಡೆ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. 15 ನಿಮಿಷದ ನಂತರ ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದೆ. ಸೊ ಹಾಗೆ ಆವಾಗಲೇ ನಾನು ಮಿಕ್ಸ್ ಮಾಡಿಕೊಂಡಿರುವಂತಹ ಈ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದ್ಕೋತೀನಿ. ನಾವು ಯಾವುದೇ ಹಿಟ್ಟನ್ನು ನಾದ್ಕೊಂಡಷ್ಟು ಅದು ತುಂಬಾ ಸಾಫ್ಟಾಗಿ ನೀಟಾಗಿ ಬರುತ್ತೆ. ಸೊ ಇವಾಗ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಚಪಾತಿ ಮಾಡಲಿಕ್ಕೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಹಿಟ್ಟನ್ನು ತೆಗೆದುಕೋತೀನಿ. ಸ್ವಲ್ಪ ಪೌಡರನ್ನು ಹಾಕಿ ನಾದ್ಕೊಂಡು ನಂತರ ಅದರೊಳಗಡೆ ಹೂರ್ಣವನ್ನು ಹಾಕಿ ನಾವು ಪರೋಟ ಮಾಡ್ತೀವಲ್ಲ ಹಾಗೆ ಹೋಳಿಗೆ ಇದೇ ರೀತಿಯಾಗಿ ಇದನ್ನು ಮಾಡೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹೆಲ್ದಿ ಕೂಡ, ಮಕ್ಕಳಿಗೆ ಇಷ್ಟ ಕೂಡ ಆಗುತ್ತೆ, ಸ್ವಲ್ಪನೂ ಹಾಳಾಗೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಇದನ್ನು ಮಾಡ್ತಾರೆ. ನಾವೆಲ್ಲರೂ ಒಬ್ಬಟ್ಟು ಮಾಡಿದರೆ ಇಲ್ಲಿ ಈ ರೀತಿಯಾದಂತಹ ಹೂರ್ಣವನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಹಾಕ್ತಾರೆ. ಸೊ ಫೈನಲಿ ನಾನು ಮಾಡಿರುವಂತಹ ಬೋರನ್ ಪೋಳಿ ರೆಸಿಪಿ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೈಲಿ ಒಂದೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ನಾಳೆಯಿಂದ ಶಾಲೆ ರಜೆ ಕೂಡ ಸಿಗುತ್ತೆ. ಮಕ್ಕಳು ಮನೇಲಿದ್ದಾಗ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸೊ ಯಾವಾಗಲಾದರೂ ಒಂದೊಂದು ಏನಾದರೂ ರೆಸಿಪಿನ ಟ್ರೈ ಮಾಡ್ತಾ ಇರ್ತೇನೆ. ಸೊ ಹಾಗಾಗಿ ಚೆನ್ನಾಗಿ ಬಂದಿದೆಯೋ ಬರಲೋ ಅದೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ, ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.